ಸ್ವಲ್ಪ ದಿನದವರೆಗೂ ಇತ್ತೀಚೆಗೆ ನಾನು ಬೆಂಗಳೂರಿಗೆ ಹೋಗಿದಾಗ ಟಿವಿನಲ್ಲಿ ಒಂದೇ ಜಾಹೀರಾತು ಬರೋದು ಬೇಸಿಗೆ ಕಾಲಕ್ಕೋಸ್ಕರ. ಏನು ಅಂದರೆ ಅತ್ಯಂತ ಹೆಸರುವಾಸಿ ಉಳ್ಳಂತಹ ನಟ ನಟಿಯರು ಒಂದೇ ಜಾಹೀರಾತು ಕೊಡ್ತಾ ಇರೋದು ಏನು ಅಂದರೆ ಇದರ ಬಗ್ಗೆ. ಒಂದಷ್ಟು ಬಾಟಲ್ಗಳನ್ನ ತಂದು ಜೋಡಿಸಿದ್ದೀನಿ ಇಲ್ಲಿ. ಏನು ಇದು, ಇದ್ರ ಬಗ್ಗೆನೇ ಯಾಕೆ ಎಲ್ಲರೂ ಆ್ಯಡ್ ಕೊಡ್ತಾ ಇದ್ದಾರೆ. ಎಲ್ಲ ಹೆಸರುವಾಸಿ ನಟ ನಟಿಯರು ಅವರು ನಿಜ ಜೀವನದಲ್ಲಿ ಇದನ್ನು ಕುಡಿತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ? ನೆವರ್. ಅವ್ರು ಕುಡಿಯೋದು ಫ್ರೆಶ್ ಫ್ರೂಟ್ಸ್ ಜ್ಯೂಸ್ಗಳು, ಫ್ರೆಶ್ ವೆಜಿಟೇಬಲ್ ಜ್ಯೂಸ್ಗಳು, ಸೊಪ್ಪಿನ ಜ್ಯೂಸ್ಗಳು. ಅವರ ಒಂದು ಆರೋಗ್ಯ, ಚರ್ಮದ ಆರೋಗ್ಯ, ಬ್ಯೂಟಿಯನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಅವರು ತುಂಬ ಡಯಟ್ನಲ್ಲಿ ಇರ್ತಾರೆ. ಅವರು ಆ ಸ್ಟ್ರಿಕ್ಟ್ ಡಯಟ್ನ ಫಾಲೋ ಮಾಡಿಕೊಂಡು ಅವ್ರ ಆರೋಗ್ಯನ ಕಾಪಾಡ್ತಿರೋವಾಗ ನೀವು ಇದನ್ನು ಕುಡಿದು ಇದರಿಂದ ನಾವು ಆರೋಗ್ಯ ಕಾಪಾಡ್ಕೊಳ್ಳಿಕ್ಕಾಗತ್ತಾ? ಮಕ್ಕಳ ಬಗ್ಗೆ ಒಂದಷ್ಟು ವಿಡಿಯೋಸ್ನ ನಾವು ಮಾಡ್ತಿರುವಾಗ, ರಿಸರ್ಚ್ ಮಾಡ್ತಿರುವಾಗ ಇದು ಸಹ ನನ್ನ ಗಮನಕ್ಕೆ ಬಂತು. ಮಕ್ಕಳು ಕಾಡಿ ಬೇಡಿ ತಂದೆ ತಾಯಿಯಿಂದ ತರಿಸ್ಕೊಂಡು ಕುಡಿಯೋದು, ಇದನ್ನು ಎಲ್ಲರೂ ದೊಡ್ಡವರು ಇದನ್ನು ಕುಡಿತೀವಿ. ಇದನ್ನು ಕುಡಿದಾಗ ಏನಾಗುತ್ತೆ, ಇದೆಲ್ಲ ಏನರಿಂದ ಮಾಡಿರ್ತಾರೆ, ಇದೆಲ್ಲ ಕಾರ್ಬೋನೇಟೆಡ್ ಬೆವರೇಜಸ್. ನೀವು ಕುಡಿಯೋದಕ್ಕಿಂತ ಮುಂಚೆ ಸುಮ್ಮನೆ ಬಾಟಲ್ ಮೇಲೆ ಇರುವಂತಹ ಸ್ಟಿಕ್ಕರ್ನ ಸ್ವಲ್ಪ ಓದಿ ಅದ್ರ ಮೇಲೆ ಏನಿದೆ ಅಂತ. ಕಾರ್ಬೋನೇಟೆಡ್ ಬೆವರೇಜಸ್ ಅತ್ಯಂತ ಹೆಚ್ಚಾಗಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಅತ್ಯಂತ ಹೆಚ್ಚಾಗಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಹಾಕಿರ್ತಾರೆ. ನ್ಯಾಚುರಲ್ ಫ್ಲೇವರ್ಸ್ ಹಾಕಿರೋದಿಲ್ಲ, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಹಾಕಿರ್ತಾರೆ. ಅದ್ರ ಜೊತೆಯಲ್ಲಿ ಆಸಿಡಿಟಿ ರೆಗ್ಯುಲೇಟರ್ಸ್ ಹಾಕಿರ್ತಾರೆ, ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಶುಗರ್, ಸಕ್ಕರೆ ಹಾಕಿರ್ತಾರೆ. ಈಗೆಲ್ಲ ಸಕ್ಕರೆನ ತಿನ್ನಬೇಡಿ ಅನ್ನೋ ಕಾಲದಲ್ಲಿ ಅತಿ ಹೆಚ್ಚಾಗಿ ಸಕ್ಕರೆಯ ಬಳಕೆ ಆಗೋದು ಇದರಲ್ಲಿ. ಪ್ರಿಸರ್ವೇಟಿವ್ಸ್ ಕೆಮಿಕಲ್ಲು ಹಾಕಿರಬಹುದು, ಅದ್ರ ಜೊತೆಯಲ್ಲಿ ಸಕ್ಕರೆನೂ ಹಾಕಿ ಇದರ ಒಂದು ಲೈಫ್ ಶೆಲ್ ಅಂದರೆ ಇದರ ಒಂದು ಬಾಳಕೆ ಜಾಸ್ತಿ ವರ್ಷ ಬರಲಿ ಅನ್ನೋ ಉದ್ದೇಶದಿಂದಾಗಿ ಪ್ರಿಸರ್ವೇಟಿವ್ಸ್ನ ಹಾಕಿರ್ತಾರೆ. ಇದನ್ನೆಲ್ಲ ಕುಡಿದಾಗ ಏನಾಗುತ್ತೆ, ಮಕ್ಕಳಿಗೆ ಜಾಯಿಂಟ್ಗಳು ಸವಿತಾ ಬರ್ತದೆ. ಇದನ್ನು ಕುಡಿಯೋ ಮಕ್ಕಳಿಗೆ ಹಲ್ಲೆಲ್ಲ ಉಳ್ಕ ಆಗಿರ್ತದೆ. ಹಲ್ಲು ಉಳ್ಕ ಆಯಿತು ಅಂದರೆ ಮಗುವಿನ ಮೂಳೆಗಳ ಆರೋಗ್ಯ ಕುಗ್ಗಿರುತ್ತೆ ಅನ್ನೋ ಒಂದು ಸೂಚನೆನ ತಲೆನಲ್ಲಿ ಇಟ್ಕೊಳ್ಳಿ. ಅದ್ರ ಜೊತೆಯಲ್ಲಿ ಹೊಟ್ಟೆ ಹಸಿವು ಆಗೋದಿಲ್ಲ. ಈ ಕಾರ್ಬೋನೇಟೆಡ್ ಅಂದರೆ ಏನು, ಕಾರ್ಬನ್ ಡೈಆಕ್ಸೈಡ್ ಇಂದಾಗಿ ಮಾಡಿರುವಂತಹ ಕಾರ್ಬೋನೇಟೆಡ್ ಬೆವರೇಜಸ್. ಕಾರ್ಬನ್ ಡೈಆಕ್ಸೈಡ್ ಅಂದರೆ ಏನು, ಇಂಗಾಲದ ಡೈಆಕ್ಸೈಡ್. ಇಂಗಾಲದ ಡೈಆಕ್ಸೈಡ್ ಅಂದರೆ ಏನು, ನಮಗೆ ಬೇಡದೇ ಇರುವಂತಹ ವೇಸ್ಟು. ನಾವೇನು ಮಾಡ್ತೀವಿ ಉಸಿರಾಟ ಪ್ರಕ್ರಿಯೆಯಲ್ಲಿ, ದೇಹದಲ್ಲಿ ಇರುವಂತಹ ಎಲ್ಲ ಇಂಗಾಲದ ಡೈಆಕ್ಸೈಡ್ ನಮ್ಮ ಶ್ವಾಸಕೋಶಕ್ಕೆ ಬರ್ತದೆ. ನಮ್ಮ ಶ್ವಾಸಕೋಶದಿಂದ ನಾವು ಹೇಗೆ ಹೊರಗಾಗ್ತಿದ್ವಿ, ಹಿಂಗಂದಾಗ ಹೊರಗಾಗ್ತೀವಿ. ಆ ಹೊರಗಾಕಿರುವಂತಹ ಇಂಗಾಲದ ಡೈಆಕ್ಸೈಡ್ನ ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಈ ಥರ ಒಂದು ಬಳಕೆ ಮಾಡಿ ಅದರಿಂದ ಈ ಗ್ಯಾಸ್ ಬಿಡುಗಡೆಯಾಗುವಂತಹ ಬೆವರೇಜಸ್ನ ಮಾಡಿ ಅದಕ್ಕೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಹಾಕಿ, ಪ್ರಿಸರ್ವೇಟಿವ್ಸ್ ಹಾಕಿ, ಶುಗರ್ ಹಾಕಿ ಯಥೇಚ್ಛವಾಗಿ ಮಾರಾಟ ಆಗ್ತಿರೋದು ಇದು. ಫ್ರಿಜ್ನಲ್ಲಿರುವಂತಹ ಈ ಜ್ಯೂಸ್ನ ಬಾಯಿನಲ್ಲಿ ಎಷ್ಟು ನಿಮಿಷ ಇಟ್ಕೊಳ್ತೀರಾ? ಎಷ್ಟು ನಿಮಿಷನೂ ಬೇಡ, ಒಂದು 10 ಸೆಕೆಂಡ್ ಇಟ್ಕೊಳ್ಳೋದಕ್ಕಾಗುತ್ತಾ ನೋಡಿ. 10 ಸೆಕೆಂಡ್ ಇದನ್ನು ನಾಲ್ಗೆನಲ್ಲಿ ನೀವು ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಿರುವಾಗ ಇದು ದೇಹದ ಒಳಗಡೆ ಹೋದಾಗ ಯಾವ ರೀತಿ ಕೆಲಸ ಮಾಡುತ್ತೆ. ತುಂಬ ಜನ ಹೇಳ್ತಾರೆ ಇದನ್ನೆಲ್ಲ ಟಾಯ್ಲೆಟ್ ಕ್ಲೀನ್ ಮಾಡುವಂತಹ ಒಂದು ಲಿಕ್ವಿಡ್ಗಳು, ಇದನ್ನು ನಾವು ದೇಹಕ್ಕೆ ಸೇವನೆ ಮಾಡ್ತಾ ಇದ್ದೀವಿ, ದೇಹನೂ ಕ್ಲೀನ್ ಆಗಿಬಿಡುತ್ತೆ. ಫ್ಯಾಟ್ ಎಲ್ಲ ಕ್ಲೀನ್ ಆಗುತ್ತಾ? ಇಲ್ಲ. ಒಬೆಸಿಟಿಗೆ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅಂದರೆ ದೇಹದ ವೆಯ್ಟ್ ಜಾಸ್ತಿ ಆಗೋದಕ್ಕೆ. ಈ ಥರ ಎಷ್ಟೋ ತರಹದ ಸೈಡ್ ಎಫೆಕ್ಟ್ಗಳನ್ನ ಕ್ರಿಯೇಟ್ ಮಾಡುವಂತಹ ಡ್ರಿಂಕ್ಸ್ ಇದು. ದಯವಿಟ್ಟು ಇದನ್ನು ತಗೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ಇದ್ರ ಬದಲು ನಿಂಬೆಹಣ್ಣಿನ ಜ್ಯೂಸು, ನ್ಯಾಚುರಲ್ ಜ್ಯೂಸ್ಗಳನ್ನ ನೀವು ಕುಡಿದಷ್ಟು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಥ್ಯಾಂಕ್ ಯು.